ನವೀನ್ ಬನ್ನೇನೋ? ಇಲ್ಲ ಬಾರೋ, ಬರ್ತಾ ಇದ್ದಾನೆ. ಇನ್ನೂ ಎಷ್ಟೊತ್ತಾಗುತ್ತಂತೋ. ಬರ್ತಾನೆ ಬಾರ, ಪಾಪ ಬರೋದ್ ಬೇಡವಾ ಅಲ್ಲಿಂದ? ಏನೋ ಟೀ ಏನೋ ಕಾಯಿಸ್ಕೊಡ್ತಾ ಇದ್ದಾರೆ, ಕುಡ್ದು ಬರ್ತೀನಿ ಅಂತ ಫೋನ್ ಮಾಡಿದ್ದ. ನೀನೇನು ಇಷ್ಟು ಬೇಗ ಬಂದಿದ್ಯಾ? ಹೂ ಕಣೋ. ಮತ್ತೆ ನಾನು ನಾಳೆ ಸಿಗಕ್ಕಾಗಲ್ಲ, ಸ್ವಲ್ಪ ಸಿಟಿಗೆ ಹೋಗ್ತಾ ಇದ್ದೀನಿ, ಕೆಲಸ ಇದೆ ನನಗೆ. ಹೌದಾ? ಬಂದ ನೋಡಪ್ಪ ರಾಜ್ಕುಮಾರ. ಏನಪ್ಪ ಶಾಪಿಂಗ್ ಜೋರಾ? ಹೂ ಕಣ್ರೋ, ಜೋರೆ. ಅದಿರ್ಲಿ, ಮತ್ತೇನಾದರೂ ಕಾಲ್ ಮಾಡಿದ್ಲ ಅವಳು? ಇಲ್ಲ ಕಣೋ, ನಿನಗೆ ಫೋನ್ ಮಾಡಿದ್ಮೇಲೆ ಮತ್ತೇನು ಫೋನ್ ಮಾಡಿಲ್ಲ ನನಗೆ. ಅವಳು ಮಾಡೋದು ಇಲ್ಲ ಬಿಡು. ಏಕೆ? ನೋಡ್ ಸೂರ್ಯ, ನೀನು ಏನು ಬೇಕಾದರೂ ತಪ್ಪು ತಿಳ್ಕೊ, ಅವಳು ನಿನಗೆ ಫೋನ್ ಮಾಡಬಾರ್ದು ಅಷ್ಟೇ. ಅದಕ್ಕೆ ಅಂತಲೇ ನಾನು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ಏನು ಪ್ಲ್ಯಾನ್ ಮಾಡಿದ್ಯಾ? ಏನು ಪ್ಲ್ಯಾನ್ ಮಾಡಿದ್ಯಾ? ಏನಿಲ್ಲ ಕಣೋ, ಅವ್ರ ಅಮ್ಮ ಸಿಕ್ಕಿದ್ರು, ಇರೋ ವಿಷಯ ಎಲ್ಲ ಹೇಳ್ಬಿಟ್ಟೆ. ನವೀನ್, ಏನು ಹೇಳ್ತಾ ಇದೆಯಾ ನೀನು? ಅದ್ಯಾವಾಗ್ಲೂ ಹೇಳಿದೆ, ನನಗೂ ಗೊತ್ತಿಲ್ಲದೆ. ಹೂ ಕಣ್ರೋ, ನಿಮ್ಮನ್ನೆಲ್ಲ ಕೇಳ್ಕೊಂಡೆ ಕೂತ್ಕೊಂತೀನಿರು. ಹೊರಗಡೆ ಕೆಲ್ಸದ ಮೇಲೆ ಹೋಗ್ತಿದ್ದೆ, ಎದುರುಗಡೆ ಸಿಕ್ಕಿದ್ರು, ಎಲ್ಲ ಹೇಳಿದೆ. ಏನು ಅಂದ್ರು ಅವ್ರಮ್ಮ? ಮೊದಲು ಥರ ಇಲ್ಲ ಕಣೋ ಅವ್ರಮ್ಮ. ಮಗಳು ಭವಿಷ್ಯ ಅಂತ ಅವ್ರ ಮಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಸರಿ, ಅದು ಬಿಡು, ಇವಾಗ ಏನಂತ ಹೇಳಿದ್ರು ಅವರು? ಇಷ್ಟು ದಿವಸ ಈ ವಿಷಯ ಎಲ್ಲ ನನಗೆ ಗೊತ್ತಿರಲಿಲ್ಲ ಕಣ್ರಪ್ಪ. ಇನ್ನು ಮುಂದೆ ಏನು ಮಾಡಬೇಕು ಅದನ್ನ ನಾನು ನೋಡ್ಕೊತೀನಿ ಬಿಡಿ ಅಂತ ಹೇಳಿದ್ರು. ಅಲ್ಲ ಕಣೋ ನವೀನ್, ಎಂಥ ಕೆಲಸ ಮಾಡಿದೆ, ನನ್ನ ಮರ್ಯಾದೆಲ್ಲ ಹೋಗಲ್ವೇನೋ? ಅವ್ರ ಅಮ್ಮನ ಬಾಯಿ ಬೇರೆ ಸರಿ ಇಲ್ಲ. ಮನೆ ಹತ್ರ ಬಂದು ಏನಾದರೂ ಗಲಾಟೆ ಮಾಡಿದ್ರೆ, ಸಾಕು ಬಾಯಿ ಮುಚ್ಚು, ಆಯಮ್ಮ ಬಂದು ಯಾಕೋ ಮನೆ ಹತ್ರ ಗಲಾಟೆ ಮಾಡ್ತಾಳೆ, ಅವ್ರ ಮಗಳು ನೆಟ್ಟಿಗಿಲ್ಲ ಅಂದ್ರೆ ನೀನೇನು ಮಾಡೋಕ್ಕಾಗುತ್ತೆ? ಹಾಗಲ್ಲ ಕಣ್ರು, ಹಾಗೂ ಇಲ್ಲ ಹೀಗೂ ಇಲ್ಲ, ಮದುವೆ ಬೇರೆ ಹತ್ರ ಬರ್ತಾ ಇದೆ, ಇವು ಟಾರ್ಚರ್ ಬೇರೆ ನಿನಗೆ ಜಾಸ್ತಿ ಆಗಿದೆ. ಇದೇ ಥರ ಬಿಟ್ಕೊಂಡು ಹೋದ್ರೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನೋ ಮಾಡ್ತೀಯ ನೀನು? ಒಳ್ಳೆ ಕೆಲಸ ಮಾಡಿದ್ಯಾ ನವೀನ್, ಮುಂಚೆನೇ ಅವ್ರ ಅಮ್ಮನ ಕಿವಿಗೆ ಹಾಕಿದ್ದು ಒಳ್ಳೇದೇ ಆಯಿತು. ನಾಳೆ ದಿವಸ ಅವಳೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡು ಇವಳು ತಲೆ ಮೇಲೆ ಬಂದರೆ ಏನು ಮಾಡಬೇಕು? ಅದಕ್ಕೆ ಕಣೋ, ಇವನು ಮಧ್ಯಾಹ್ನ ಫೋನ್ ಮಾಡಿ ಹೇಳ್ದೆ ನನಗೆ, ಈ ಥರ ಗಂಡುಗೇನೋ ಡಿವೋರ್ಸ್ ಕೊಡಬೇಕು ಅಂತ ಇದ್ದಾಳೆ, ಏನು ಮಾಡಬೇಕು ಗೊತ್ತಾಗ್ತೀರಾ ಅಂತ. ಏನು ಅದು ಯಾವ ಗ್ಯಾಪಲ್ಲಿ ಫೋನ್ ಮಾಡಿದ್ನೋ ಏನೋ, ಪಾಪ ಹುಡುಗಿ ಜೊತೆಲಿದ್ರು ಫೋನ್ ಮಾಡಿದ್ದಾನೆ. ಈ ನನ್ನ ಮಗ ಬೇರೆ ಎದುರು ಪುಕ್ಲ ಕಣೋ. ನವೀನ್, ಹಾಗೆಲ್ಲ ಏನಿಲ್ಲ ಕಣೋ, ಹಂಗೆಲ್ಲ ಯಾಕೋ ಮಾತಾಡ್ತೀಯ? ಇಂಥ ಹುಡುಗಿರ್ ಸವಾಸ ಮಾಡಿದ್ಮೇಲೆ ಹಿಂಗೆಲ್ಲ ಅನುಭವಿಸ್ಲೇಬೇಕಾಗುತ್ತೆ. ಏನಕ್ಕೆ ಬೇಕಾಗಿತ್ತು ಇವ್ನಿಗೆ ಹೇಳು ಈ ಸವಾಸ? ಯಾಕೋ ಮೋಹನ್, ನೀನು ಇದೇ ಥರ ಮಾತಾಡ್ತೀಯ? ನಾನೇನಾದರೂ ಬೇಕು ಅಂತ ಮಾಡಿದ್ನಾ? ಏನು ಪ್ರೀತಿ ಮಾಡೋದು ತಪ್ಪೇನೋ? ಆಗಿದ್ದಾಗೋಯ್ತು ಅಂತ ನನ್ನ ಪಾಡಿಗೆ ನಾನು ಇದ್ದಿಂತಾನೆ. ಈಗ ಅವಳು ಯಾಕೆ ನನಗೆ ಈ ಥರ ಟಾರ್ಚರ್ ಕೊಡಬೇಕು? ಅದಕ್ಕೆ ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಬಿಡು, ಅವ್ರ ಅಮ್ಮಂಗೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ಅವ್ರಿಷ್ಟ, ಏನು ಮಾಡೋಕ್ಕಾಗಲ್ಲ. ಅದು ಸರಿ, ಡಿವೋರ್ಸ್ ಕೊಡ್ತೀನಿ ಅಂತಂದಾಗ ನೀನೇನು ಹೇಳ್ದೆ? ನಾನಿನ್ನೇನು ಹೇಳೋ? ಬೇಡ ಅಂತ ಹೇಳ್ದೆ. ಅಷ್ಟಕ್ಕೆಲ್ಲ ಅವಳು ಸುಮ್ಮನೆ ಆಗಲ್ಲ ಬಿಡು. ಅದು ಅಲ್ಲದೆ ಡಿವೋರ್ಸ್ ಕೊಟ್ಬಿಟ್ಟು ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳ್ಕೊಳೋ. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಜಪ್ಪ, ಈ ಥರ ಹೆಂಗಸನ್ನ ನಾನು ಎಲ್ಲೂ ನೋಡಲಿಲ್ಲ ಕಣೋ. ಥೂ, ಆದಷ್ಟು ಬೇಗ ಈ ವಿಷಯನ ಅವಳು ಗಂಡಂಗೂ ತಿಳಿಸ್ಬೇಕು. ಬೇಡ ಕಣ್ರೋ, ಇನ್ನು ಆ ಕಡೆ ಹೋಗಿ ಈ ಕಡೆ ಹೋಗಿ ನಮ್ಮಮ್ಮನ ಕಿವಿಗೆ ಏನಾದರೂ ಬಿತ್ತು ಅಂದರೆ ನಿಜವಾಗ್ಲೂ ನನ್ನನ್ನು ಸುಮ್ಮನೆ ಬಿಡಲ್ಲ ಕಣ್ರೋ. ನಿನ್ಗೊಂದು ವಿಷಯ ಗೊತ್ತಾ? ನಾನು ಇದನ್ನೆಲ್ಲ ಡೈರೆಕ್ಟಾಗಿ ಲಲಿತಮ್ಮಂಗೆ ಹೇಳೋಣ ಅಂತ ಅನ್ಕೊಂಡೆ, ಆದರೆ ಬೇಡ, ಲಲಿತಮ್ಮಂಗೆ ಹೇಳ್ಬಿಟ್ರೆ ಸುಮ್ಮನೆ ಅಬ್ರ ಇಕ್ಬಿಡುತ್ತೆ. ಅದಕ್ಕೆ ಡೈರೆಕ್ಟಾಗಿ ಹೋಗಿ ಇವ್ರ ಅಮ್ಮಂಗೆ ಹೇಳಿದ್ದೀನಿ. ನೋಡೋಣ ತಡಿ ಏನಾಗುತ್ತೆ ಅಂತ. ಇದೇನಾದರೂ ಮಿತಿ ಮೀರ್ತು ಅಂದರೆ ನಾನು ಸೀದಾ ನಾನು ಲಲಿತಮ್ಮನ ಹತ್ರನೇ ಹೋಗೋದು. ಇದನ್ನ ಹಿಂಗೆ ಬಿಟ್ಕೊಂಡು ಹೋಗೋಕ್ಕಾಗಲ್ಲ ಕಣೋ. ಸುಮ್ಮನೆ ನಿನ್ನ ಜೀವನದಲ್ಲಿ ನೆಮ್ಮದಿ ಹಾಳು ಮಾಡ್ಕೊತೀಯ ಅಷ್ಟೇ. ಅದು ಅಲ್ಲದೆ ನಿನ್ನ ಸಪೋರ್ಟಿಗೆ ನಾನು ನಿಂತಿದ್ದೀನಿ ಅಂತ ಅವಳು ನನ್ನ ಮೇಲೆ ಈಗಲೇ ಕೆಂಡ ಕಾರ್ತಾವಳೆ ನಂದಿನಿ. ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳೋ ಅಂತ ಅಲ್ವೇ ಇಲ್ಲ ಬಿಡು. ಲೋಫರ್ಗಳ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅವನ ತಲೆ ಕೆಡಿಸ್ತಾ ಇದ್ದೀರಾ ನೀವು. ಸೂರ್ಯ, ಎಲ್ಲ ಅಂತ ನೀನನ್ನು ಹುಡುಕಾಡೋದು, ನೀನು ನೋಡಿದ್ರೆ ಇಲ್ಲಿದ್ಯಾ? ಲೋ ನವೀನ್, ಅಲ್ಲಿ ನೋಡು, ಈ ರಾಕ್ಷಸಿ ಇಲ್ಲಿಗೆ ಯಾಕೋ ಬಂದ್ಲು? ಲೋ ಸೂರ್ಯ, ಇಲ್ಲಿದ್ದೀನಿ ಅಂತ ಯಾಕೋ ಹೇಳ್ದೆ ನೀನು ಅವಳಿಗೆ? ನವೀನ್, ನಾನು ಏನಕ್ಕೋ ಹೇಳಕ್ ಹೋಗ್ಲಿ, ನನ್ನ ಟೆನ್ಷನ್ ನನಗೆ. ನೀನು ಇಲ್ಲಿದ್ಯಾ ಅಂತ ಅವಳಿಗೆ ಹೆಂಗೆ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಏನೋ, ಬಂದಿದ್ದಾಳೆ. ಮೊದಲು ಅದೇನು ಕೇಳಪ್ಪ. ನೀನು ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಸೂರ್ಯ, ಬರಬಾರ್ದಾ? ಎಲ್ಲೆಲ್ಲಿ ಅಂತ ಹುಡುಕಾಡೋದು ನಿನಗೆ? ನೀನು ನೋಡಿದ್ರೆ ಇಲ್ಲಿದ್ಯಾ? ಏನ್ರೋ, ಸೂರ್ಯನ ಮನಸ್ಸನ್ನ ಹಾಳು ಮಾಡಬೇಕು ಅಂತಾನೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದೀರಾ? ನೋಡು ನಂದಿನಿ, ನೀನ್ ಬಂದಿರೋ ಎಷ್ಟು ಕೆಲಸ ಇದೆ ಅಷ್ಟು ಮುಗಿಸ್ಕೊಂಡು ಹೋಗ್ತಾ ಇರು. ನಮ್ಮ ತಂಟೆಗೆ ಬಂದ್ರೆ ಸರಿ ಇರಲ್ಲ ನಿನ್ಗೆ. ನೋಡು, ನೀನು ಜಾಸ್ತಿ ಮಾತಾಡಬೇಡ ನವೀನ್. ನೀನು ಮಾಡಿರೋ ಕೆಲಸ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಈ ವಿಷಯನೆಲ್ಲ ತಗೊಂಡೋಗಿ ನಮ್ಮ ಅಮ್ಮಂಗೆ ಹೇಳಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ಕಟ್ಕೊಂಡಿರೋ ಗಂಡಂಗೆ ಡಿವೋರ್ಸ್ ಕೊಟ್ಬಿಟ್ಟು ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಕ್ ಹೋಗ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗ್ಲಿಲ್ವಾ? ನೋಡು, ನನ್ನ ಜೀವನ ನನ್ನ ಇಷ್ಟ, ಅದನ್ನ ಕೇಳಕ್ ನೀನು ಯಾರೋ? ಹಾಂ, ನಮ್ಮ ಅಮ್ಮನ ಹತ್ರ ಹೇಳೋ ಅಂತ ಅಧಿಕಾರ ನಿನಗೇನಿದೆ? ನಿನಗೆ ಅವತ್ತೇ ಹೇಳಿದಿಂತಾನೆ ನನ್ನ ತಂಟೆಗೆ ಬರಬೇಡ ಅಂತ. ಇಷ್ಟು ಹೇಳಿದ್ಮೇಲೆ ನಮ್ಮ ಅಮ್ಮನ ಹತ್ರ ಹೋಗಿ ಹೇಳಿದ್ಯಾ ಅಂತಂದ್ರೆ ಇನ್ನೆಷ್ಟು ಕಿಲಾಡಿ ಇರಬೇಡ ನೀನು. ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ ತಾನೆ, ಸೂರ್ಯನ ತಂಟೆಗೆ ಹೋದ್ರೆ ನಾನು ಸುಮ್ಮನೆ ಇರಲ್ಲ ಅಂತ. ಇವತ್ತು ನಿಮ್ಮ ಅಮ್ಮಂಗೆ ಹೇಳಿದ್ದೀನಿ, ನಾಳೆ ದಿನ ಲಲಿತಮ್ಮಂಗೆ ಹೇಳ್ತೀನಿ, ಅವಾಗ ನಿನಗೆ ಗೊತ್ತಾಗುತ್ತೆ. ಒಳ್ಳೆ ಕೆಲಸನೇ ಮಾಡ್ತಾ ಇದೆಯಾ, ಮಾಡು. ನೀನು ಮಾಡೋದೆಲ್ಲ ನಾನು ಒಳ್ಳೇದಕ್ಕೇನೆ. ನನಗಿನ್ನೂ ಸಪೋರ್ಟ್ ಜಾಸ್ತಿ ಸಿಕ್ಕಂಗಾಗುತ್ತೆ. ಹೌದಾ? ಸಪೋರ್ಟ್ ಸಿಕ್ಕಂಗಾಗುತ್ತಾ? ಲಲಿತಮ್ಮ ನಿನ್ಗೆ ಏನಾರ ಗ್ರಾಚಾರ ಬಿಡಿಸ್ತಾಳೆ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ನೋಡು ನವೀನ್, ನೀನೇನೇ ಮಾಡಿದ್ರು ನನ್ನ ಮನಸ್ಸನ್ನ ಬದಲಾಯಿಸೋಕ್ಕಾಗಲ್ಲ, ಅರ್ಥ ಆಯ್ತಾ? ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನು ನಾನು ಮಾಡೇ ಮಾಡ್ತೀನಿ. ನಂದಿನಿ, ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ ನೀನು. ಏನು ಸೂರ್ಯ, ನೀನು ಇವ್ರ ಜೊತೆ ಸೇರ್ಕೊಂಡು ನೀನು ಹಾಗೆ ಮಾತಾಡ್ತೀಯಲ್ಲ? ಅಲ್ಲ, ನಾನು ಫೋನ್ ಮಾಡಿರೋ ವಿಷಯನ ನೀನು ಅಷ್ಟು ಬೇಗ ಇವನ ಹತ್ರ ಹೇಳಿದ್ಯಾ ಅಂದರೆ ನಿನಗೆ ಗೊತ್ತಾಗಲ್ವಾ ಸೂರ್ಯ? ನೋಡು ಸೂರ್ಯ, ಇದು ಯಾಕೋ ಮಿತಿ ಮೀರ್ತಾ ಇದೆ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನೋಡು, ಇದನ್ನ ನಾವು ಬಗೆಹರ್ಸಕ್ಕಾಗಲ್ಲ, ನಿಮ್ಮಿಂದ ನಾವು ಜಗಳ ಆಡಕ್ಕಾಗಲ್ಲ, ಅರ್ಥ ಆಯ್ತಾ? ಇದನ್ನ ನೀನೇ ಡಿಸೈಡ್ ಮಾಡು. ಸೂರ್ಯ, ನಮ್ಮಿಬ್ರು ಮಧ್ಯೆ ಬರೋದಕ್ಕೆ ಇವನ್ ಯಾರು? ನೋಡು, ನೀನೇ ಹೇಳು. ಮೊದಲು ಇವರಿಬ್ರು ಇಲ್ಲಿಂದ ಕಳಿಸು. ನಂದಿನಿ, ಮೊದಲು ನೀನ್ ಇಲ್ಲಿಂದ ಹೋಗು. ಸೂರ್ಯ ಪ್ಲೀಸ್, ಈ ಥರ ಎಲ್ಲ ಮಾತಾಡ್ಬೇಡ. ನೀನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ.
ನೋಡು, ಹುಡುಗರು ನಿಂತ್ಕೊಂಡು ಮಾತಾಡ್ತಿರೋ ಜಾಗದಲ್ಲಿ ಬಂದು ಮಾತಾಡಬಾರ್ದು ಅನ್ನೋ ಅಷ್ಟು ಕಾಮನ್ ಸೆನ್ಸ್ ನಿನಗಿಲ್ವಾ? ಇಲ್ಲಿ ನಮ್ಮಿಬ್ರು ವಿಚಾರ ಬಿಟ್ರೆ ಬೇರೆ ಇನ್ನೇನ್ ಮಾತಾಡ್ತಾ ಇದ್ದೀರಾ ನೀವು? ಏನೇ ಆಗಿರ್ಬೋದು ನಂದಿನಿ, ಈ ತರ ಬಂದು ನಿಂತ್ಕೊಂಡು ಮಾತಾಡೋದು ತಪ್ಪು. ಮತ್ತೆ ಇನ್ನೇನ್ ಸಿಗ್ತೀಯ ನೀನ್ ನನ್ಗೆ? ಹಾ, ಫೋನ್ ಮಾಡಿ ಸಿಗು ಅಂತ ಹೇಳಿದ್ರೆ 1000 ಕಾರಣ ಹೇಳ್ತೀಯ ನೀನ್ ನನ್ಗೆ. ನೋಡು ನಂದಿನಿ, ನೀನ್ ಸಿಗು ಅಂದಿದ ತಕ್ಷಣ ಎಲ್ಲ ಸಿಗೋದಿಕ್ ಆಗೋದಿಲ್ಲ, ಗೊತ್ತಾಯ್ತಾ? ನನಗೆ ಆದಂತ ಪರ್ಸನಲ್ 1000 ಕೆಲಸ ಇರ್ತವೆ. ಏನೇ ಇರ್ಬೋದು ಸೂರ್ಯ, ನನಗಿಂತ ಏನು ಹೆಚ್ಚಲ್ಲ ನಿನ್ಗೆ ಅದೆಲ್ಲಾನು. ಹೆಚ್ಚು, ನಿನಗಿಂತನೂ ಹೆಚ್ಚ ನನಗೆ. ಯಾಕೆ ಸೂರ್ಯ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಈ ಲೋಫರ್ಗಳು ನಿನ್ ತಲೆ ಕೆಡ್ಸಿದ್ದಾರೆ. ಇವ್ರ ಮಾತು ಕೇಳ್ಬೇಡ ನೀನು. ನಂದಿನಿ, ಇನ್ನೊಂದು ಸಾರಿ ಇಂಥ ಕೆಟ್ಟ ಮಾತು ಅಂದಿದ್ಯಾ ಅಂದ್ರೆ ನನ್ನ ಬಾಯಲ್ಲಿ ಒಳ್ಳೆ ಮಾತು ಬರಲ್ಲ ನಿನಗೆ. ನೋಡು ನವೀನ್, ದಯವಿಟ್ಟು ನಿಮ್ ಕಾಲಿಗೆ ಬಿದ್ಬಿಡ್ತೀನಿ. ನಮ್ಮಿಬ್ರು ಮಧ್ಯೆ ಬರಬೇಡಿ, ದಯವಿಟ್ಟು ಇಲ್ಲಿಂದ ಹೋಗ್ರಿ. ಪ್ಲೀಸ್ ನಂದಿನಿ, ನೀನ್ ಇಲ್ಲಿಂದ ಹೋಗೋ. ಹೋಗೋದಿಕ್ಕಲ್ಲ ಸೂರ್ಯ ಬಂದಿರೋದು, ನಾನು ನಿನ್ ಜೊತೆ ಮಾತಾಡ್ಬೇಕು. ನೋಡು ನಂದಿನಿ, ನಿನ್ನ ಹತ್ರ ಮಾತಾಡೋ ಅಗತ್ಯ ನನಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡು. ಬೇಡ ಕಣ ಸೂರ್ಯ, ಇರ್ಲಿ ಇರೋ. ಇವತ್ತು ನಾನು ಹೇಳಿದ್ನಲ್ವಾ, ಎರಡರಾಗ ಒಂದು ತೀರ್ಮಾನ ಆಗ್ಬೇಕು. ಇವಳು ಇವತ್ತು ನಿನ್ನ ಪರ್ಮನೆಂಟ್ ಆಗಿ ಬಿಟ್ಟು ಹೋಗ್ತಾ ಇರಬೇಕು, ಅಷ್ಟೇ ನಾನು ಹೇಳೋದು. ನಿನ್ಗೆ ಅಷ್ಟು ಅರ್ಥ ಆಗ್ತಿಲ್ವಾ ನಂದಿನಿ? ನನ್ನ ಜೀವನದಿಂದ ನೀನ್ ದೂರ ಹೋಗ್ಬೇಕು ಅಷ್ಟೇ. ನೀನ್ ಮಾತಾಡ್ಬೇಡ ಸೂರ್ಯ, ನೀನೇನು ಮಾತಾಡ್ಬೇಡ. ನೀನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು ನವೀನ್, ನಿನಗೇನು ತೀರ್ಮಾನ ಆಗ್ಬೇಕು ಅಂತ ಈ ರೀತಿ ಮಾತಾಡ್ತಾ ಇದ್ಯಾ? ನಮ್ಮಿಬ್ರು ಮಧ್ಯೆ ಯಾಕೆ ಬರ್ತಾ ಇದೆಯಾ ನೀನು? ನನಗೆ ಅದನ್ನ ಹೇಳು ಫಸ್ಟು. ನಿನಗೇನು ತಲೆ ಕೆಟ್ಟಿದ್ಯಾ? ಅವ್ನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಿನಗೆ? ಸೂರ್ಯ ಪ್ಲೀಸ್, ಮೊದಲು ಇವರಿಬ್ರನ್ನ ಇಲ್ಲಿಂದ ಕಳಿಸು. ನೋಡು, ನಾನು ಹೇಳ್ತಾ ಇದ್ದೀನಿ, ಮೊದಲು ನೀನು ಇಲ್ಲಿಂದ ಹೋಗು. ಸೂರ್ಯ, ಹೋಗೋದಿಕ್ಕಲ್ಲ ನಾನು ಬಂದಿರೋದು. ಪ್ಲೀಸ್ ಸೂರ್ಯ, ಇವ್ರ ಮಾತು ಕೇಳಬೇಡ ನೀನು. ಮತ್ತೆ ನಾನು ನಿನ್ ಮಾತು ಕೇಳು ಅಂತ ಹೇಳ್ತೀಯಾ? ಸೂರ್ಯ, ಯಾರ ಮಾತು ಕೇಳಬೇಡ ನೀನು. ಇಷ್ಟಕ್ಕೂ ನಾವಿಬ್ರು ಒಬ್ರಿಗೊಬ್ರನ್ನ ಇಷ್ಟಪಟ್ಟವರು. ನಮ್ಮಿಬ್ರ ಮಧ್ಯೆ ಇವ್ರು ಯಾಕೆ ಬರಬೇಕು? ನೋಡು ನಂದಿನಿ, ಯಾವತ್ತೂ ನಡೆದಿರೋ ಘಟನೆಗಳನ್ನೆಲ್ಲ ಇಟ್ಕೊಂಡು ಇವತ್ತು ನನ್ನ ಆಟ ಆಡ್ಸಕ್ ಬರಬೇಡ ನೀನು. ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ ತಾನೆ, ನಿನ್ ಮೇಲೆ ಯಾವುದೇ ರೀತಿ ನನಗೆ ಈ ಥರ ಭಾವನೆಗಳಿಲ್ಲ. ಅವತ್ತಿಂದನೂ ನಿನ್ನ ಫ್ರೆಂಡ್ ಆಗಿ ನೋಡ್ತಾ ಇದ್ದೀನಿ. ಮದುವೆ ಆದ್ಮೇಲೆ ನೀನು ಬೇರೆಯವ್ರ ಸ್ವತ್ತು. ನನ್ಗೆ ಯಾಕೆ ಈ ರೀತಿ ಟಾರ್ಚರ್ ಕೊಡ್ತಾ ಇದೆಯಾ ನೀನು? ಮದ್ವೆ ಆಗಿದ್ದೀನಿ ಅಂದ ಮಾತ್ರಕ್ಕೆ ನಾನು ಇನ್ನೊಂದು ಮರೆಯೋಕ್ಕಾಗಲ್ಲ ಸೂರ್ಯ. ಪ್ಲೀಸ್ ಅರ್ಥ ಮಾಡ್ಕೊ. ನಂದಿನಿ, ಈಗ ನನ್ನಿಂದ ಏನಾಗಬೇಕು ನಿನಗೆ? ಯಾಕೆ ನನಗೆ ಈ ರೀತಿ ಟಾರ್ಚರ್ ಕೊಡ್ತಿದ್ಯಾ? ಹೇಳಿದ್ನಲ್ಲ ಸೂರ್ಯ, ನಾನು ನನ್ನ ಗಂಡನ ಡಿವೋರ್ಸ್ ಕೊಡ್ತಾ ಇದ್ದೀನಿ. ಅದರಲ್ಲಿ ಮುಚ್ಚುಮರಿ ಏನಿದೆ? ನೋಡು ನಂದಿನಿ, ಇದು ನಿನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದ ವಿಷಯ. ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸೂರ್ಯ, ನಾನು ನಿನ್ಗೋಸ್ಕರ ನನ್ನ ಗಂಡನ್ನೇ ನಾನು ಬಿಡ್ತಾ ಇದ್ದೀನಿ. ನೀನು ನೋಡಿದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ಯಾ. ಪರವಾಗಿಲ್ಲ, ಬೇಡ ಬಿಡು. ನಿನ್ನವರೆಗೂ ನಾನು ಅದನ್ನು ತಗೋಬರಲ್ಲ. ಆದರೆ ಪ್ಲೀಸ್ ನಾವಿಬ್ರು ಮದುವೆ ಆಗೋಣ. ಏ ನಂದಿನಿ, ನಾಚಿಕೆ ಆಗಲ್ವೇನೆ ನಿನಗೆ? ಎಷ್ಟು ಸರಿ ಹೇಳಿಸ್ಕೊಂತೀಯೇ? ಪ್ಲೀಸ್ ನವೀನ್, ನಮ್ಮಿಬ್ರು ಮಧ್ಯೆ ಬರಬೇಡ. ನಾನು ಸೂರ್ಯನ ಹತ್ರ ಮಾತಾಡಬೇಕು. ಸ್ವಲ್ಪ ನೀನು ಬಾಯಿ ಮುಚ್ಕೊಂಡಿರು. ಹೇಳೋ, ಏನು ಉತ್ತರ ಕೊಡ್ತೀಯ? ಕೊಡು ಅವಳಿಗೆ. ಉತ್ತರ ಏನು ಕೊಡೋದಿಲ್ಲ. ಸೂರ್ಯ ನನ್ನ ಮದುವೆ ಆಗೇ ಆಗ್ತಾನೆ. ಸೂರ್ಯನ ಮನಸ್ಸಲ್ಲಿ ನಾನು ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಅಲ್ವಾ ಸೂರ್ಯ? ನಿಜ ತಾನೇ? ಹೇಳು. ನಂದಿನಿ, ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೋ. ನನ್ನ ಮನಸ್ಸಲ್ಲಿ ನೀನಿಲ್ಲ. ಯಾಕೆ ನಿನ್ನ ಜೀವನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಡೋದು ಅಲ್ಲದೆ ನನ್ನ ಜೀವನನೂ ಹಾಳು ಮಾಡ್ತಾ ಇದ್ಯಾ. ನಾನು ಯಾವತ್ತೂ ನಿನ್ನ ಮದುವೆ ಆಗಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ಸೂರ್ಯ, ನೀನು ಹಾಗೆ ಹೇಳ್ಬೇಡ. ನಾನು ನಿಜವಾಗ್ಲೂ ಬದುಕಿರಲ್ಲ. ನೋಡು ನಂದಿನಿ, ನೀನು ಇದೇ ರೀತಿ ನಾನು ಟಾರ್ಚರ್ ಕೊಡ್ತಾ ಇದ್ರೆ ನಿನಗಿಂತ ಮೊದಲು ನಾನೇ ಇರಲ್ಲ, ನೋಡ್ಕೊಂಡಿರು. ಹೌದಲ್ವಾ? ಒಳ್ಳೆ ಕೆಲಸನೇ ಬಿಡು. ಈಗ ನಾವಿಬ್ರು ಬದುಕೋದಕ್ಕೆ ಸ್ವತಂತ್ರ ಇಲ್ಲ ಅಂದಮೇಲೆ ನಾವಿಬ್ರು ಸಾಯೋದೇ ಒಳ್ಳೇದು. ಬಾ ಸೂರ್ಯ, ನಾವಿಬ್ರು ಬದುಕಿರೋಕ್ಕಿಂತ ಸತ್ತೇ ಹೋಗ್ಬಿಡೋಣ. ನವೀನ್, ಲೋ ನವೀನ್, ಬೇಡ ಕಣೋ. ನೀನ್ ಸಾಯಿ, ಅವನ್ ಯಾಕೆ ಸಾಯ್ಬೇಕು? ಪ್ಲೀಸ್ ಸೂರ್ಯ, ನಿನ್ನನ್ನು ಮರೆತು ಬದುಕಿರೋ ಶಕ್ತಿ ನನಗಿಲ್ಲ. ಪ್ಲೀಸ್ ನಾವಿಬ್ರು ಮದುವೆ ಆಗೋಣ. ಇವ್ರ ಮಾತು ಕೇಳ್ಬೇಡ ಸೂರ್ಯ. ನನಗೆ ಗೊತ್ತು ನಿನ್ನ ಮನಸ್ಸು ತುಂಬ ನಾನೇ ಇದ್ದೀನಿ ಅಂತ. ಬೇರೆಯವ್ರ ಮಾತು ಕೇಳ್ಕೊಂಡು ನನ್ನನ್ನು ದೂರ ಮಾಡಬೇಡ ಸೂರ್ಯ. ನೀನು ಬೇರೆ ಮದುವೆ ಮಾಡ್ಕೊಳ್ಳೋದು ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನೀನನ್ನು ಬಿಟ್ಕೊಡೋಕ್ಕಾಗಲ್ಲ ಸೂರ್ಯ. ನಂದಿನಿ ಪ್ಲೀಸ್ ಬಿಡು ನನಗೆ. ಪ್ಲೀಸ್ ಸೂರ್ಯ, ಹೇಳು. ಮದುವೆ ಆಗೋಣ ಇಲ್ಲ ಸಾಯ್ಬೇಕಾ? ನೀನೇ ನಿರ್ಧಾರ ಮಾಡು. ನಂದಿನಿ ಪ್ಲೀಸ್, ಏನಿದು ರೋಡಲ್ಲೆಲ್ಲ ಹುಚ್ಚುಚ್ಚಾಗಿ ಬಿಡೆ ನನ್ನ. ನೀನಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ. ನೋಡ್ ಸೂರ್ಯ, ಆಗಿದ್ದಾಗ್ಲಿ. ಇಲ್ಲಿವರೆಗೂ ಮಿತಿ ಮೀರಿ ಹೋಗ್ಬಿಟ್ಟಿದೆ ಇದು. ನಾನೊಂದು ಮಾತು ಹೇಳ್ತೀನಿ ಕೇಳು. ಇವಳು ಗಂಡನ ಜೊತೆ ಇವ್ರ ಅಪ್ಪ ಅಮ್ಮ ಜೊತೆ ಕುತ್ಕೊಂಡು ನೀನು ಮಾತಾಡಿ ಇದನ್ನೆಲ್ಲ ಬಗೆಹರಿಸ್ಬಿಟ್ಟು ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡು. ಇಲ್ಲ ಅಂದ್ರೆ ನೋಡು, ಮುಂದೆ ನಿನ್ನ ಜೀವನನ ಬೀದಿಗೆ ಪಾಲ್ ಮಾಡ್ಬಿಡ್ತಾಳೆ ಇವಳು. ಚೆನ್ನಾಗಿದ್ದು ನಮ್ಮ ಫ್ರೆಂಡ್ಶಿಪ್ನ ಬೀದಿ ಪಾಲ್ ಮಾಡ್ತಾ ಇರೋದು ನೀವು. ನಾನು ಸೂರ್ಯನ ಜೊತೆ ಇದ್ರೆ ಚೆನ್ನಾಗಿರ್ತೀನಿ ಅಂತ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಿಮ್ಗೆ. ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ. ನೋಡು ನಂದಿನಿ, ನಿನಗೆ ಮದುವೆ ಆಗದೆ ಹೋಗಿದ್ದಿದ್ರೆ ನಾವೇ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ವಿ. ಏನೇ ಬಂದರೂ ಎದುರಿಸ್ತಿದ್ವಿ. ಆದರೆ ಈಗ ಆಗ ಸಾಧ್ಯ ಇಲ್ಲ. ನೋಡ್ ಸೂರ್ಯ, ಈ ವಿಷಯನ ನೀನು ಎಲ್ಲಿಂದ ಎಲ್ಲಿವರೆಗೂ ತಗೊಂಡೋದ್ರು ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ನನಗೆ ನೀನು ಬೇಕು ಅಷ್ಟೇ. ನೋಡು ನಂದಿನಿ, ಈಗ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ, ಅರ್ಥ ಆಯ್ತಾ? ನಿನ್ನನ್ನು ಮದುವೆ ಆಗೋದಕ್ಕೂ ನನಗೆ ಇಷ್ಟ ಇಲ್ಲ. ನಾನು ನಮ್ಮ ಅತ್ತೆ ಮಗಳನ್ನ ಇಷ್ಟಪಟ್ಟಿದ್ದೀನಿ. ಅವಳನ್ನೇ ಮದುವೆನೂ ಆಗ್ತೀನಿ, ಅವಳ ಜೊತೆ ನಾನು ಚೆನ್ನಾಗೂ ಇರ್ತೀನಿ. ಕೇಳಿಸ್ಲಿಲ್ಲ ಅಂದರೆ ಇನ್ನೂ ಒಂದ್ಸರಿ ಹೇಳ, ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ನಿನಗೆ ಜಾಗ ಇಲ್ಲ. ನನ್ನ ಮನಸ್ಸು ತುಂಬ ನಮ್ಮ ಅತ್ತೆ ಮಗಳೇ ಇದ್ದಾಳೆ, ಅರ್ಥ ಆಯ್ತಾ? ನಾನು ಅವಳನ್ನೇ ಪ್ರೀತಿಸ್ತಾ ಇರೋದು. ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ನಾನು ಮದುವೆ ಮಾಡ್ಕೊತಾ ಇಲ್ಲ. ನಾನು ಮನ್ಸಾರೆ ಇಷ್ಟಪಟ್ಟು ಪ್ರೀತಿಸಿನೇ ನಾನು ಅವಳನ್ನ ಮದುವೆ ಮಾಡ್ಕೊತಾ ಇರೋದು. ನೀನು ಸವಾಸ ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನಿನ್ನ ಫ್ರೆಂಡ್ಶಿಪ್ ಕೂಡ ನನಗೆ ಬೇಕಾಗಿಲ್ಲ. ಇಲ್ಲಿಂದ ಇಲ್ಲಿಗೆ ನೀನು ಹೊರಟೋಗು. ಕೇಳಿಸ್ತಾ ನಂದಿನಿ ಹೇಳಿದ್ದು? ಇನ್ನು ಮುಂದೆ ನಿನಗೂ ಸೂರ್ಯಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ.
ನೀನು ಅವನ ತಂಟೆಗೆ ಹೋಗ್ಕೂಡ್ದು ಅಷ್ಟೇ. ಸೂರ್ಯ ಏನು ಹೇಳ್ದೆ ನೀನು? ನಿನ್ನ ಮನ್ಸಲ್ಲಿ ನಾನಿಲ್ವಾ? ಯಾಕೆ ಸೂರ್ಯ ಹೀಗೆ ಹೇಳ್ತಾ ಇದ್ಯಾ? ಇದೆಲ್ಲ ಸುಳ್ಳಲ್ವಾ? ನಿನ್ನ ಮನ್ಸಲ್ಲಿ ನಾನು ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ, ನಿಜ ಅಲ್ವಾ ಸೂರ್ಯ? ನನಗೆ ಗೊತ್ತು, ನಿಮ್ಮ ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರನೇ ನೀನು ಮದುವೆ ಮಾಡ್ಕೊತಾ ಇರೋದು. ನಿನ್ನ ಮನ್ಸಲ್ಲಿ ನನಗೆ ಬಿಟ್ಟು ಬೇರೆ ಯಾರಿಗೂ ಸ್ಥಾನ ಇಲ್ಲ. ಹೇಳು ಸೂರ್ಯ, ಇದೆಲ್ಲ ಸುಳ್ಳು ಅಂತ ಹೇಳು. ನಂದಿನಿ, ಅಪ್ಪ ನೀನಿಲ್ಲಿ? ಏನೇ ಮಾಡ್ತಾ ಇದೀಯ ಇಲ್ಲಿ? ಅದು ಅಪ್ಪ. ಬಾ ಇಲ್ಲಿ. ಅಪ್ಪ ಇದಕ್ಕಿಂತ ಜಾಸ್ತಿ ಮರ್ಯಾದೆ ಕೊಡೋ ಅಷ್ಟರಲ್ಲಿ ಇಲ್ಲಿಂದ ನಡೀತಾ ಇರು. ಯಾಕಪ್ಪ? ನಾನೇನ್ ಮಾಡ್ದೆ? ಮಾತಾಡ್ಬೇಡ ನೀನು, ನನಗೆಲ್ಲ ವಿಚಾರನೂ ಗೊತ್ತಾಗಿದೆ. ನಡೀತಾ ಇರು ಇಲ್ಲಿಂದ. ಹೋ, ಇಷ್ಟು ಬೇಗ ಅಮ್ಮ ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳ್ಬಿಟ್ರಾ? ಎಂತ ಪಿಶಾಚಿ ಹುಟ್ಬಿಟ್ಟೆ ನನ್ನ ಹೊಟ್ಟೆಲಿ. ಹಾ ನೋಡಪ್ಪ, ಎಲ್ಲ ವಿಚಾರನೂ ಗೊತ್ತಿದ್ಮೇಲೆ ನೀವು ನನಗೆ ಭಯ ಅಗತ್ಯ ಇಲ್ಲ. ನಾನು ಸೂರ್ಯನ ಇಷ್ಟಪಟ್ಟಿದ್ದೀನಿ, ಅದ್ರಲ್ಲಿ ಏನಿದೆ ತಪ್ಪು? ಅದು ಅವಾಗ, ಈಗಲ್ಲ. ನಂದಿನಿ, ನಡಿ ಮನೆಗೆ. ಪ್ಲೀಸ್ ಅಪ್ಪ, ನಾನು ಸೂರ್ಯ ಜೊತೆ ಮಾತಾಡ್ಕೊಂಡು ಬರ್ತೀನಿ, ನೀವು ಹೋಗಿ. ಎದುರು ಮಾತಾಡಿದ್ಯಾ ಅಂದ್ರೆ ನನ್ನ ಕೋಪ ಏನು ಅನ್ನೋದನ್ನ ನೋಡ್ಬೇಕಾಗುತ್ತೆ ನೀನು, ಗೊತ್ತಲ್ವಾ? ಸುಮ್ಮನೆ ನಡೀತಾ ಇರು. ಸೂರ್ಯ, ಏನಪ್ಪ ಇದೆಲ್ಲ? ಕ್ಷಮಿಸಿ ಅಂಕಲ್, ನಾನು ಎಷ್ಟು ಹೇಳಿದ್ರು ನಂದಿನಿ ಕೇಳ್ತಾ ಇಲ್ಲ. ದಯವಿಟ್ಟು ನೀವೇ ಏನಾದರೂ ಇದಕ್ಕೆಲ್ಲ ಪರಿಹಾರ ಕೊಡಬೇಕು. ಸೂರ್ಯ ಪ್ಲೀಸ್. ನೀನ್ ಮಾತಾಡ್ಬೇಡ ನಂದಿನಿ, ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡ್ದಿದ್ದಾನೆ. ಬಾಯಿ ಮುಚ್ಕೊಂಡು ನಿಂತ್ಕೋ. ನೋಡಿದ್ಯಪ್ಪ, ನೀವು ಮಾಡಿದ ಒಂದೇ ಒಂದು ತಪ್ಪಿಂದ ಇವತ್ತು ನಾನು ಸೂರ್ಯನ ಕಳ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದೆ. ನೀವು ನನಗೆ ಅವತ್ತು ಬೇರೆ ಮದುವೆ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಾನು ಸೂರ್ಯನ ಜೊತೆ ಖುಷಿಯಾಗಿರ್ತಿದ್ದೆ. ಆದರೆ ಈಗ ನನ್ನ ಸ್ಥಾನನ ಬೇರೆಯವಳಿಗೆ ಕೊಡೋಕೆ ಹೋಗ್ತಿದ್ದಾನೆ. ಎಷ್ಟು ಸರಿ ಅಪ್ಪ ಇದು? ಏ ಹುಚ್ಚಿ, ಸರಿನೋ ತಪ್ಪೋ, ಈಗಾಗಲೇ ನಿನಗೆ ಮದುವೆ ಆಗಿದೆ, ಅರ್ಥ ಮಾಡ್ಕೋ. ನಿನ್ನಿಂದ ಹುಡ್ಗಂಗೆ ಯಾಕೆ ಮೋಸ ಮಾಡ್ತಾ ಇದೀಯ ನೀನು? ನನಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ, ಅದು ನಿಮ್ಮ ಹಣೆ ಬರ. ಏನಾದರೂ ಮಾಡ್ಕೊಳ್ಳಿ. ನೋಡ್ ನಂದಿನಿ, ನನಗೆ ನಿನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನೀನು ನನಗೆ ಇಷ್ಟನೂ ಇಲ್ಲ, ನನ್ನ ಮನಸ್ಸಲ್ಲೂ ಇಲ್ಲ. ನೋಡಿ ಅಂಕಲ್, ಇದ್ರ ಮೇಲೆ ನಿಮ್ಮಿಷ್ಟ. ಹೇಳೋದು ಹೇಳಿದ್ದೀನಿ. ಮತ್ತೆ ಮತ್ತೆ ಇವಳು ನನಗೆ ಟಾರ್ಚರ್ ಕೊಟ್ಟಿದ್ದಾಳೆ ಅಂತಂದ್ರೆ ಮುಂದೆ ಏನು ಮಾಡಬೇಕು ಅದನ್ನ ನಾನು ನಿರ್ಧಾರ ಮಾಡಬೇಕಾಗುತ್ತೆ. ಇಷ್ಟು ದಿನ ಈ ವಿಷಯನ ನಿಮ್ಮವರೆಗೂ ತರೋದು ಬೇಡ ಅಂತ ಅನ್ಕೊಂಡಿದ್ದೆ, ಬಟ್ ಇದು ತುಂಬ ಮಿತಿ ಮೀರ್ತಾ ಇದೆ. ನಿಮಗೆ ವಿಷಯ ಗೊತ್ತಾಗಿದ್ದು ಒಳ್ಳೇದೇ ಆಯಿತು. ಇನ್ನು ಮುಂದೆ ನಿಮ್ಮ ಮಗಳು ನಿಮ್ಮ ಜವಾಬ್ದಾರಿ. ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ ಅಂಕಲ್, ನಂದಿನಿಗೆ ಮದುವೆ ಆದಾಗಿಂದನೂ ನನ್ನ ಮನಸ್ಸಲ್ಲಿ ಇವಳ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ. ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಭಾವನೆಗಳು ಇಲ್ಲ. ಸುಮ್ಮನೆ ಇವಳಾಗಿ ಏನೇನೋ ಹುಚ್ಚುಚ್ಚಾಗಿ ತಿಳ್ಕೊಂಡು ಸುಮ್ಮನೆ ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ಇಷ್ಟು ದಿನ ಒಂದು ದಿನಕ್ಕೂ ಇವಳು ಈ ಥರ ಮಾಡ್ತಾ ಇರಲಿಲ್ಲ. ಗಂಡನ ಜೊತೆ ಚೆನ್ನಾಗೇ ಇದ್ಲು. ನಾನು ಯಾವಾಗ ಮದುವೆ ಮಾಡ್ಕೊತೀನಿ ಅಂತ ಗೊತ್ತಾದಾಗಿದ್ದಾನೋ ಈ ರೀತಿ ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ. ನಾನು ಏನು ಮಾಡಬೇಕು ಹೇಳಿ? ಏನೋ ಒಬ್ರಿಗೊಬ್ರು ಇಷ್ಟಪಟ್ವಿ, ಪ್ರೀತಿಸಿದ್ವಿ, ಆಗಿದ್ದಾಗೋಯ್ತು. ಮುಂದೆ ಜೀವನನೂ ಅದೇ ರೀತಿ ಇರಬೇಕು ಅಂದರೆ ಹೇಗೆ ಸಾಧ್ಯ? ಇಷ್ಟಕ್ಕೂ ಇವಳಿಗಾಗಲೇ ಒಂದು ಜೀವನನ ಕಟ್ಕೊಟ್ಟಿದ್ದೀರಾ. ಜೀವನ ಮಾಡಿಕೊಂಡು ಚೆನ್ನಾಗಿರೋದು ಕೇಳಿ. ಸುಮ್ಮನೆ ನನ್ನ ಜೀವನದಲ್ಲಿ ಆಟ ಆಡೋಕ್ಕೆ ಬರಬೇಡಿ ಅಂತ ಹೇಳಿ ಅಂಕಲ್. ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ. ನಂದಿನಿ, ನಡಿ ಮನೆಗೆ. ಅಪ್ಪ ಪ್ಲೀಸ್, ಸೂರ್ಯನ ಜೊತೆ 2 ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಪ್ಲೀಸ್ ಅಪ್ಪ. ಬೇಡ, ನಡಿ ಅಂದೆ. ಪ್ಲೀಸ್ ನಂದಿನಿ, ಹೋಗು. ನನ್ನ ಜೊತೆ ಏನು ಮಾತಾಡೋ ಅಗತ್ಯ ಇಲ್ಲ, ನೀನು ಹೋಗು. ಪ್ಲೀಸ್ ಅಪ್ಪ, 2 ನಿಮಿಷ ಅಷ್ಟೇ, ಪ್ಲೀಸ್. ನೋಡು ನಂದಿನಿ, ನೀನೇನೇ ಮಾತಾಡಿದ್ರು ಅಷ್ಟೇ. ಸೂರ್ಯ ನಿನ್ನವನಾಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಸುಮ್ಮನೆ ನಿಮ್ಮ ಅಪ್ಪ ಹೇಳಿದ ಮಾತು ಕೇಳ್ಕೊಂಡು ಹೋಗ್ತಾ ಇರು. ಪ್ಲೀಸ್ ಅಪ್ಪ, 2 ನಿಮಿಷ ಮಾತಾಡ್ಕೊಂಡು ಬರ್ತೀನಿ ಪ್ಲೀಸ್. ನೋಡಿ, ನೀವು ಹೇಳ್ದಾಗೆ ಕೇಳ್ತೀನಿ. ಸರಿ, ಸೂರ್ಯ ಬೇರೆ ಮದುವೆ ಮಾಡ್ಕೊಂಡು ಒಪ್ಕೊಂಡಿದ್ದಾನಲ್ವಾ? ಸರಿ ಆಯಿತು, ಅವನಿಷ್ಟದಂಗೆ ಆಗಲಿ. ಆದರೆ 2 ನಿಮಿಷ ಮಾತಾಡ್ತೀನಪ್ಪ ಪ್ಲೀಸ್. ನನ್ನಿಂದ ಸೂರ್ಯಂಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಸರಿನಾ? ನೋಡು ನಂದಿನಿ, ಏನು ಮಾತಾಡಬೇಕು ಅಂತ ಇದೆಯಾ ಎಲ್ಲರ ಎದುರಿಗೂ ಇಲ್ಲೇ ಮಾತಾಡು. ಕದ್ದು ಮುಚ್ಚಿ ನನ್ನ ಹತ್ರ ಮಾತಾಡಿ ನೀನು ಮತ್ತೆ ನನ್ನನ್ನು ಏನೋ ಒಂದು ದೊಡ್ಡ ಸಮಸ್ಯೆಗೆ ಸಿಗಾಕಿಸ್ಬೇಡ. ಯಾಕೆ ಸೂರ್ಯ ಅಷ್ಟೊಂದು ದ್ವೇಷನ ನನ್ನ ಮೇಲೆ ನಿನಗೆ? ಪ್ಲೀಸ್ ಸೂರ್ಯ, ನಾನು ಕೆಟ್ಟವಳಲ್ಲ. ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಸೂರ್ಯ, ಅಷ್ಟೇ. ನಂದಿನಿ, ನನ್ನ ಎದುರಿಗೆ ಇಷ್ಟೆಲ್ಲ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಪ್ಲೀಸ್ ಅಪ್ಪ, ಸೂರ್ಯನ ವಿಚಾರದಲ್ಲಿ ನಾನು ಯಾರಿಗೂ ಎದುರಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಪ್ಲೀಸ್. ಸರಿ ಸೂರ್ಯ, ಒಂದೇ ಒಂದು ಮಾತು ಕೇಳ್ತೀನಿ, ನಿಜ ಹೇಳು. ನೋಡು, ನೀನು ಮದುವೆ ಆಗ್ತಾ ಇದೆಯಾ? ನಾನು ಬೇಡ ಅಂತ ಹೇಳಲ್ಲ, ಅದಕ್ಕೆ ನಾನು ಅಡ್ಡಿ ಬರಲ್ಲ. ಸರಿ, ನೀನು ಇಷ್ಟಪಟ್ಟಿರೋ ಹುಡುಗಿನೇ ನಿನ್ನ ಮದುವೆ ಮಾಡ್ಕೊ. ಆದರೆ ನಿನ್ನ ಮನ್ಸಲ್ಲಿ ನಾನಿಲ್ಲ ಅಂತ ಹೇಳಬೇಡ. ಹೇಳು ಸೂರ್ಯ, ನೀನು ನನ್ನನ್ನೇ ಇಷ್ಟಪಡಬೇಕು. ನಿನ್ನ ಮನ್ಸಲ್ಲಿ ನಾನೇ ಇದ್ದೀನಿ ತಾನೆ? ಸಾಧ್ಯನೇ ಇಲ್ಲ. ನನ್ನ ಮನ್ಸಲ್ಲಿ ಯಾವತ್ತೂ ನೀನಿಲ್ಲ. ನಿನ್ನ ಜೀವನ ನೀನು ನೋಡಿಕೊಂಡು ನನ್ನ ಪಾಡಿಗೆ ನಾನು ಇರೋದಕ್ಕೆ ಬಿಟ್ಬಿಡು. ನೋಡಿ ಅಂಕಲ್, ಹೇಳೋದೆಲ್ಲ ಹೇಳಿದ್ದೀನಿ. ಮತ್ತೆ ಮತ್ತೆ ಅದನ್ನೇ ಕೆಣ್ಕೊಂಡು ಬಂದರೆ ನಾನು ಸುಮ್ಮನೆ ಇರಲ್ಲ. ಸೂರ್ಯ, ಮನ್ಸರಿ ಮಾತು ಹೇಳ್ತಾ ಇದ್ಯಾ ನೀನು? ಅದು ನನ್ನ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ತೀಯಾ? ಛೀ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೀನು ಇದೇ ರೀತಿ ಇನ್ನೂ ಮಾತು ಮುಂದುವರಿಸ್ತಾ ಇದ್ರೆ ನಾನು ಇನ್ನೂ ಕೆಟ್ಟದಾಗ ಮಾತಾಡಬೇಕಾಗುತ್ತೆ. ನೀನು ಅಷ್ಟೇ ಇಷ್ಟೊಂದು ಚೀಪಾಗಿ ಮಾತಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ನೆಮ್ಮದಿ ಹಾಳು ಮಾಡಿ ನನ್ನ ಜೀವನದಲ್ಲಿ ಆಟ ಆಡಿ ನೀನು ಅದು ಹೇಗೆ ಸುಖವಾಗಿರ್ತೀಯ ನಾನು ನೋಡ್ತೀನಿ ಸೂರ್ಯ. ಅದೇನೇನು ಮಾಡ್ತೀಯ ಮಾಡು. ಸಮಯ ಸಂದರ್ಭ ಬಂದಾಗ ನಿನ್ನನ್ನು ಹೇಗೆ ಆಟ ಆಡಿಸ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ತಿಳ್ಕೊ, ಇನ್ನು ಮುಂದೆ ನಾನು ನಿನ್ನನ್ನು ಇಷ್ಟಪಡಲ್ಲ, ನನ್ನ ಮನಸ್ಸಲ್ಲೂ ನೀನು ಇರಲ್ಲ. ಆದರೆ ನೀನು ನೆಮ್ಮದಿಯಾಗಿರೋಕ್ಕಂತೂ ನಾನು ಬಿಡಲ್ಲ. ನನ್ನನ್ನೇ ನೀನು ಇಷ್ಟು ಚೀಪಾಗಿ ನೋಡ್ತಾ ಇದೀಯ ಅಂದಮೇಲೆ ನಿನ್ನ ಅವಶ್ಯಕತೆ ಇನ್ನು ಮುಂದೆ ನನಗಿಲ್ಲ. ಆದರೆ ಒಂದಂತೂ ತಿಳ್ಕೊ ಸೂರ್ಯ, ನೀನು ನೆಮ್ಮದಿಯಾಗಿರೋಕ್ಕಂತೂ ನಾನು ಬಿಡೋದಿಲ್ಲ. ಇದನ್ನಂತೂ ಬರೆದಿಟ್ಕೊ. ಜೀವನ ಪೂರ್ತಿ ನೀನು ನೋವು ತಿನ್ನಬೇಕು, ಹಾಗೆ ಮಾಡ್ತೀನಿ ನಿನಗೆ. ಕೇಳಿಸ್ಕೊಂಡ್ರ ಗೌಡ್ರಿ ನಿಮ್ಮ ಮಗಳು ಮಾತಾಡಿದ ಮಾತನ್ನ? ಇದನ್ನೆಲ್ಲ ಕಲ್ಸ್ಕೊಟ್ಟಿರೋದು ನೀವು. ಮದುವೆ ಮಾಡ್ಕೊಟ್ಮೇಲೆ ಗಂಡನ ಮನೆಗೆ ಹೋಗಿ ಜೀವನ ಮಾಡೋದು ಬಿಟ್ಟು ನಿಮ್ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ?
ನೋಡು ನವೀನ್, ಇಲ್ಲೇನ್ ಸಮಸ್ಯೆ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡು. ನಮ್ಮ ಮನೆ ಪರ್ಸನಲ್ ವಿಷಯಗಳೆಲ್ಲ ಮಾತಾಡೋದಿಕಾರ ನಿನಗಿಲ್ಲ. ಸರಿ, ಹಾಗಿದ್ಮೇಲೆ ಇಷ್ಟೊಂದು ಟಾರ್ಚರ್ ಯಾರು ತಾನೇ ಅನ್ಭವಿಸ್ತಾರೆ ಹೇಳಿ? ಈ ವಿಚಾರ ಎಲ್ಲ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ ತಾನೇ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ. ನೋಡಿ ಅಂಕಲ್, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಯಾವತ್ತೂ ನಂದಿನೇನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಅವಳು ಅಷ್ಟೇ ತುಂಬಾ ಒಳ್ಳೆ ಹುಡುಗಿ. ಆದ್ರೆ ನಾನು ಮದ್ವೆ ಆಗೋದನ್ನ ಅವಳು ಸಹಿಸ್ಕೊಂತಿಲ್ಲ. ನಾನು ಯಾವತ್ತೂ ಕೂಡ ನಂದಿನಿ ಜೊತೆ ಈ ರೀತಿ ಹೊರಟಾಗಿ ನಡ್ಕೊಂಡಿಲ್ಲ ಅಂಕಲ್. ಇವತ್ತು ನನ್ನಿಂದ ಅವಳ ಮನ್ಸಿಗೆ ತುಂಬಾ ನೋವಾಗಿದೆ. ದಯವಿಟ್ಟು ಹೇಗಾದ್ರೂ ಮಾಡಿ ಅವಳನ್ನ ಅವಳ ಗಂಡನ ಮನೆಗೆ ಕಳಿಸ್ಕೊಡಿ. ನನ್ನ ಜೀವನದಲ್ಲಿ ಮತ್ತೆ ಬರ್ದೇ ಇರೋ ತರ ನೋಡ್ಕೊಳ್ಳಿ. ನೀನು ಅಷ್ಟೇ ಸೂರ್ಯ, ಮದ್ವೆ ಮುಂಚೆ ಏನಾಗಿತ್ತೋ ಅದು ಸೆಕೆಂಡ್ರಿ. ಮದ್ವೆ ಆದ್ಮೇಲೆ ಒಂದು ಹುಡುಗಿ ಜೊತೆ ಮಾತಾಡೋದು ತಪ್ಪಲ್ವಾ? ನಾನು ಅದನ್ನೇ ಕೇಳ್ತಾ ಇದ್ದೀನಲ್ವಾ ಅಂಕಲ್. ಈ ರೀತಿ ಎಲ್ಲ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಏನಕ್ಕೆ ಮಾತಾಡ್ಲಿ ಅವಳ ಜೊತೆ? ಇಷ್ಟಕ್ಕೂ ನನ್ನ ಪಾಡಿಗೆ ನಾನಿದ್ದೆ, ಅವಳಾಗೆ ನನ್ನನ್ನು ಕೆಣ್ಕೊಂಡ್ ಬಂದಿದ್ದು. ಆದ್ರೆ ನನ್ನ ಜೀವನನೇ ಚುಚ್ಚು ಮುಳ್ಳಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡ್ ಸೂರ್ಯ, ಇನ್ ಮುಂದೆ ನನ್ನ ಮಗಳು ಫೋನ್ ಮಾಡಿದ್ರೆ ಫೋನ್ ತೆಗಿಬೇಡ, ಅವಳ ನಂಬರ್ನೇ ಡಿಲೀಟ್ ಮಾಡಾಕು ಪ್ಲೀಸ್ ಅಂಕಲ್. ಈ ವಿಷಯ ನಮ್ಮ ಮನೇಲಿ ಗೊತ್ತಾಗೋದಕ್ಕೂ ಮುಂಚೆ ನೀವೇ ಏನಾದ್ರೂ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅವಳೇ ಹೇಳಿದಾಳದ ನಿನ್ ತಂಟೆಗೆ ಬರಲ್ಲ ಅಂತ. ನೀವೇ ಕೇಳಿಸ್ಕೊಂಡ್ರಲ್ಲ, ಅದ್ ಹೇಗೆ ನೆಮ್ಮದಿಯಾಗಿರ್ತೀಯ ನಾನು ನೋಡ್ತೀನಿ ಅಂತ ಹೇಳೋಗಿದ್ದು. ಅವಳು ಏನ್ ಮಾಡೋದಕ್ಕೂ ಹೆಸೋದಿಲ್ಲ. ಅದೆಲ್ಲ ನಿನ್ ಕೈಯಲ್ಲಿದೆ ಸೂರ್ಯ. ಆದಷ್ಟು ಅವಳಿಂದ ದೂರ ಇರೋದನ್ನ ಕಲಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಮಾಡ್ತೀನಿ. ಏನು ಎದ್ಕೋಬೇಡ ಸೂರ್ಯ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ ಕಣೋ, ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಅದು ಅಲ್ಲದೆ ಎಂಗೇಜ್ಮೆಂಟಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಈಗ ಮನೆಗೆ ಹೋದ್ಮೇಲೆ ಅಮ್ಮ ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ. ನೋಡು ಸೂರ್ಯ, ಈಗ ಅವ್ರ ಅಪ್ಪ ಅಮ್ಮಗೆ ಎಲ್ಲ ವಿಷಯನೂ ಗೊತ್ತಾಗಿದೆ ತಾನೆ. ಇವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ನಿನ್ನ ಕೆಲಸ ನೀನು ಮುಂದುವರ್ಸು. ನನಗೆ ಅದೆಲ್ಲ ಕೊಡೋ ಟೆನ್ಷನ್ನು. ಮದುವೆ ಆದಮೇಲೆ ಕಲ್ಯಾಣಿಗೆ ಏನಾದರೂ ತೊಂದರೆ ಕೊಡ್ತಾರ ಅಂತ ಭಯ ಆಗ್ತಿದೆ ನನಗೆ. ಅಲ್ಲಿವರೆಗೂ ಯಾಕೆ ಯೋಚನೆ ಮಾಡ್ತೀಯ ನೀನು? ಹಾಂ, ಇಷ್ಟಕ್ಕೂ ಇವಳ ಪಾಡಿಗೆ ಇವಳನ್ನ ಗಂಡನ ಮನೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ನೀನು ಇದನ್ನೆಲ್ಲ ಬಿಟ್ಟು ಕಲ್ಯಾಣಿ ಜೊತೆ ಚೆನ್ನಾಗಿರೋದನ್ನ ಕಲಿ. ನಿಜ ಹೇಳೋ ಸೂರ್ಯ, ನಂದಿನಿ ನಿನ್ನ ಮನ್ಸಲ್ಲಿಲ್ಲ ಅಂತ ನಿಜವಾಗ್ಲೂ ನಿನ್ನ ಮನ್ಸಾರೇ ಹೇಳ್ದೇನೋ? ವಿಧಿ ಇಲ್ಲ ಕಣೋ, ಹೇಳಲೇಬೇಕಾಯ್ತು. ಹೇಳ್ದೆ. ನಾನು ಕೇಳಿದ್ದು ಅದನ್ನಲ್ಲ. ಈಗಲೂ ಹೇಳು, ನಂದಿನಿ ನಿನ್ನ ಮನ್ಸಲ್ಲಿಲ್ಲ ತಾನೇ? ಇಲ್ಲ ಕಣೋ, ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ಅರ್ಥ ಆಗುತ್ತೆ ಕಣೋ ನಿನ್ನ ಕಷ್ಟ. ಹಾಗಂತ ಕಲ್ಯಾಣಿಗೆ ಮೋಸ ಆಗಬಾರ್ದು ಅಷ್ಟೇ. ಈ ಥರ ಎಲ್ಲ ರಿಸ್ಕ್ ಆಗುತ್ತೆ, ತೊಂದರೆ ಆಗುತ್ತೆ ಅಂತಲೇ ನಾನು ಇದೆಲ್ಲ ಬೇಡ ಅಂತ ಹೇಳಿದ್ರೆ ಯಾರೂ ನನ್ನ ಮಾತೇ ಕೇಳಲಿಲ್ಲ. ಹಾಗಂತ ಜೀವನ ಪೂರ್ತಿ ಹಿಂಗೆ ಇರ್ತೀಯಾ? ಮೊದಲು ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಅವಳು ನಿಜವಾಗ್ಲೂ ನೀನನ್ನು ಪ್ರೀತಿಸೋಳೆ ಆಗಿದ್ದಿದ್ರೆ ನೀನು ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದ್ಲು. ಕೊನೆದಾಗ ಅವಳ ಬಾಯಲ್ಲಿ ಬಂದಿದ್ದು ಏನು ಮಾತೇಳು? ನೀನು ಸುಖವಾಗಿರಬಾರ್ದು ಅಂತಾನೆ ಅವಳ ಬಾಯಲ್ಲಿ ಬಂದಿದ್ದು. ಅಂದರೆ ಅರ್ಥ ಮಾಡ್ಕೊ, ಅವಳ ಮೇಲೆ ನಿನ್ಗಿರೋದು ಪ್ರೀತಿ ಅಲ್ಲ, ಬರೀ ಮೋಹ ಅಷ್ಟೇ. ಅಂಥವಳನ್ನ ಮರ್ಯಾದೇನು ದೊಡ್ಡ ವಿಷಯ ಅಲ್ಲ, ಗೊತ್ತಾಯ್ತಾ? ಆದಷ್ಟು ಅವಳನ್ನ ಮನಸ್ಸಿಂದ ಕಿತ್ತಾಕೋದಕ್ಕೆ ಪ್ರಯತ್ನ ಪಡು. ನನಗೆ ಗೊತ್ತು ಇದು ನಿನಗೆ ಕಷ್ಟ ಆಗುತ್ತೆ ಅಂತ, ಆದರೂ ವಿಧಿ ಇಲ್ಲ. ಇದನ್ನು ಬಿಟ್ಟಷ್ಟು ನಿನ್ನ ಜೀವನಕ್ಕೆ ತೊಂದರೆ ಆಗುತ್ತೆ. ಅರ್ಥ ಮಾಡ್ಕೋ ಸೂರ್ಯ. ಪದೇ ಪದೇ ನನಗೂ ಹೇಳೋಕ್ಕಾಗಲ್ಲ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ ಕಣೋ. ನಾನು ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಇದ್ದೀನಿ ತಾನೆ. ಮತ್ತೆ ಮತ್ತೆ ಯಾಕೆ ಇವಳು ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅರ್ಥ ಆಗೋದೇನು ಬಂತು? ನೀನು ಬೇರೆಯವ್ರ ಜೊತೆ ಮದುವೆ ಆಗೋದು ಅವಳಿಗೆ ಇಷ್ಟ ಇಲ್ಲ, ಇಷ್ಟೇ ರೀಸನ್ನು. ಒಟ್ಟಲ್ಲಿ ಅವಳು ನಿನ್ನ ಜೊತೆ ಇರಬೇಕು, ನಿನ್ನನ್ನು ಮದುವೆ ಆಗಬೇಕು, ನಿನ್ನ ಜೀವನ ಹಾಳು ಮಾಡಬೇಕು, ಏನೋ ಅವಳ ಇಂಟೆನ್ಷನ್ನು. ಇದನ್ನೆಲ್ಲ ಯಾರಾದರೂ ಪ್ರೀತಿ ಅಂತಾರೇನೋ? ಸುಮ್ಮನೆ ಒಬ್ರಿಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ. ಅಪ್ಪ ಅಮ್ಮನ ಮುಖನೂ ನೋಡ್ಬೇಕಲ್ವಾ? ಹೇಗೋ ಸಂಬಂಧದಲ್ಲೇ ಹುಡುಗಿ ನೋಡಿ ಮದುವೆ ಮಾಡ್ತಾ ಇದ್ದಾರೆ. ನಿನ್ನ ಜೀವನ ನೀನು ಸೆಟ್ಲ್ ಆಗೋದು ನೋಡ್ಕೋ. ನಿಜ ಕಣೋ, ಇವತ್ತು ಅವಳು ಗಂಡನ್ನೇ ಬೇಡ ಅಂತ ಬಿಟ್ಟು ಬರ್ತಾ ಇರೋಳು, ನಾಳೆ ದಿವಸ ನಿನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದಾಗ ನಿನ್ನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಹೋಗಲ್ಲ ಅನ್ನೋದು ಯಾವ ಗ್ಯಾರಂಟಿ? ಈ ಥರ ಯೋಚನೆ ಮಾಡೋರೆಲ್ಲ ಹಾಗೇನೆ, ಯಾರನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಆ ಥರ ಯಾಕೋ ಹೇಳ್ತೀಯ ನವೀನ್? ಇಷ್ಟಕ್ಕೂ ಅವಳ ಗಂಡ ಏನು ದುಡ್ಡು ಇಲ್ದೇ ಇರೋನಾ? ಅವಳ ಗಂಡನೇ ಚೆನ್ನಾಗಿದ್ದಾನೆ ತಾನೆ? ಕೆಲವೊಬ್ರಿಗೆ ಹಾಗೆ ಕಣೋ, ಅರ್ಥ ಮಾಡ್ಕೋ ಹೇಳೋದನ್ನ. ಏನೋ ಅವನಲ್ಲಿ ಇಷ್ಟ ಆಗದೆ ಇರೋದು ನಿನ್ನಲ್ಲಿ ಇಷ್ಟ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ನಾನು ಒಂದೇ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೋ. ನಾನು ಹೇಳೋದಿಷ್ಟೇ ಕಣೋ. ನೋಡು, ನಿನ್ನ ನಂಬಿ ಬರ್ತಾ ಇರೋ ಹುಡುಗಿಗೆ ನೀನು ಮೋಸ ಮಾಡ್ತೀನಿ ಅನ್ನೋದಾದ್ರೆ ನೀನು ಮದುವೆನೇ ಆಗೋದು ಬೇಡ. ಬೇಕಾದ್ರೆ ಜೀವನ ಪೂರ್ತಿ ಹಿಂಗೆ ಇದ್ಬಿಡಿ ಇವಳ ಹತ್ರ ಕಾಡಾಡ್ಕೊಂಡು. ಮದುವೆ ಮಾಡ್ಕೊಂಡು ಬಂದ್ಮೇಲೂ ಇವಳು ಇದೇ ರೀತಿ ಟಾರ್ಚರ್ ಕೊಡ್ತಾವಳೆ ನನಗೆ ಅಂತ ಹೇಳ್ಬಿಟ್ಟು ಕದ್ದು ಮುಚ್ಚಿ ಅವಳಿಗೆ ಏನಾದರೂ ಮೋಸ ಮಾಡಿದ್ಯಾ ಅಂದರೆ ನಾನು ಸುಮ್ಮನೆ ಇರಲ್ಲ. ಆಮೇಲೆ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ. ಲಲಿತಮ್ಮಂಗೆ ಎಲ್ಲ ವಿಚಾರನೂ ಬಿಚ್ಚಿಡ್ತೀನಿ ನಾನು. ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ಬಿಡ ಕಣೋ. ನೀನು ಅಂಥವ್ನಲ್ಲ ಅಂತ ಗೊತ್ತು ಕಣೋ. ಆದರೆ ಇಂಥವ್ರು ಯಾವಾಗ ಹೇಗೆ ಬೇಕಾದರೂ ಮನಸ್ಸನ್ನ ಬದಲಾಯಿಸ್ಬಿಡ್ತಾರೆ. ಕೊನೆದಾಗಿ ನೀನು ಹೆಂಡ್ತೀನಿ ನಿನಗೆ ಬೇಡ ಬಿಟ್ಟು ಬಂದ್ಬಿಡು ಅನ್ನೋ ರೇಂಜಿಗೆ ಬದಲಾಯಿಸ್ಬಿಡ್ತಾರೆ. ಗೊತ್ತಾಯ್ತಾ? ನೀನು ಹುಷಾರಲ್ಲಿ ನೀನಿರು. ತುಂಬ ಥ್ಯಾಂಕ್ಸ್ ಕೊಂಡ್ರು, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇದರಲ್ಲಿ ಉಪಕಾರ ಏನು ಬಂತು? ಒಟ್ಟಲ್ಲಿ ನಿನ್ನ ಜೀವನ ಸರಿ ಹೋಗಬೇಕು ಅಷ್ಟೇ. ಸರಿ, ಹುಡುಗಿನ ಯಾವಾಗ ತೋರಿಸ್ತೀಯಪ್ಪ ನಮಗೆ? ಇನ್ನೇನೇನೋ ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಇದೆಯಂತೆ. ಸೊ ಅವತ್ತೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಸಿಂಪಲಾಗಿ ಆಗುತ್ತೆ, ಅವತ್ತೇ ಹೋಗೋಣ ಎಲ್ರು. ವಾವ್, ಸೂಪರ್ ಕಣೋ, ನನಗಂತೂ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ಹೋಗಬೇಕು. ಸೂರ್ಯ, ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆದಷ್ಟು ಕಲ್ಯಾಣಿ ಜೊತೆ ಚೆನ್ನಾಗಿರೋದಕ್ಕೆ ಟ್ರೈ ಮಾಡು. ಯಾಕಂದರೆ ಅವಳು ನಿನ್ನನ್ನೇ ನಂಬಿ ನಿನಗೆ ಹೆಂಡತಿ ಆಗಿ ಬರ್ತಾ ಇದ್ದಾಳೆ ಕಣೋ. ಅವಳ ಜೊತೆ ಖುಷಿಯಾಗಿರು ನೋಡು, ನಾವು ಖುಷಿಯಾಗಿರ್ತೀವಿ. ಗೊತ್ತಿಲ್ಲ ಕಣೋ ನವೀನ್, ಕಲ್ಯಾಣಿ ಜೊತೆ ಏನೋ ಚೆನ್ನಾಗೇ ಇದ್ದೀನಿ. ಆದರೆ ಮುಂದೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ, ಕಲ್ಯಾಣಿ ಮೇಲೆ ಯಾವಾಗ ನನಗೆ ಪ್ರೀತಿ ಹುಟ್ಟುತ್ತೋ ಗೊತ್ತಿಲ್ಲ. ಮೊದಲು ಇವಳನ್ನ ಮನಸ್ಸಿಂದ ತೆಗ್ದಾಕಿದ್ರೆ ತಾನಾಗೆ ನಿನ್ನ ಜೀವನ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ ಸೂರ್ಯ, ಏನು ಚಿಂತೆ ಮಾಡಬೇಡ. ಮದುವೆ ಆದಮೇಲೆ ಪ್ರೀತಿ ಹುಟ್ಟೋದೇನೋ, ನಿನ್ನ ಪಾಡಿಗೆ ನೀನಿರೋ, ಆಯಿತಾ? ನಿನ್ನ ಜೀವನ ನೀನು ನೋಡ್ಕೊ, ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಸರಿ ಕಣ್ರು,
ಅಮ್ಮ ಕಾಯ್ತಾ ಇರ್ತಾರೆ, ಸಾಯಂಕಾಲ ಬೇರೆ ಆಯ್ತು ಇನ್ನೂ ಬಂದಿಲ್ಲ ಅಂತ. ಸೊ ನಾನು ನೋಡ್ತೀನಿ. ಸರಿನಪ್ಪ, ನಮಗೂ ಟೈಮ್ ಆಯಿತು, ಕೆಲಸಗಳಿದ್ದಾವೆ, ಹೋಗೋಣ ನಡೀರಿ. ಅಂತ ನೋಡು, ಸೀರೆಗಳೆಲ್ಲ ಚೆನ್ನಾಗಿರುವೆ ತರಿಸಿದ್ದೀನಿ. ಯಾವ ಬೇಕೋ ಅವು ಇಲ್ಲೇ ತಗೊಳ್ಳಿ. ಹ್ಞೂ ಆಯ್ತು ಹೇಳ್ರಿ, ನೋಡಿದ್ರೆ ಗೊತ್ತಾಗ್ತೈತಿ ಸೀರೆಗಳೆಲ್ಲ ಚಂದಕ್ಕೆ ಇದ್ದಂಗವೆ. ಹೆಂಗೆ ಹೇಳ್ತೀಯಪ್ಪ ರೇಟು? ಮೊದಲು ಬಟ್ಟೆ ನೋಡ್ರಕ್ಕ, ನೀವು ಸೀರೆ ನೋಡ್ರಿ, ಯಾವ ಬೇಕೋ ಅವು ತಗೊಳ್ರಿ. ರೇಟ್ ಆಮೇಲೆ ಅರ್ಸಣ. ಸೂರ್ಯ ಅಗಳಪ್ಪ ಸೂರ್ಯ, ಹೋಗಿ ಬಂದೇನಾ? ಹ್ಞೂ ಅಮ್ಮ, ಹೋಗಿದ್ದ ಕೆಲಸ ಎಲ್ಲ ಆಯಿತು. ಓ, ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತಕೊಂಡು ಒಡವೆ ಎಲ್ಲ ತಕೊಂಡ್ರಾ? ಹ್ಞೂ ಅಮ್ಮ, ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದಾರೆ. ಸರಿ ಆಯಿತು ನಡಿ. ಬತ್ತೀನಿ ಅಷ್ಟು ಮಾತಾಡ್ತೀನಿ. ಬಟ್ಟೆ ತರ್ಸೋರೆ ಕಣ ಮನೆಗೇನೆ ಸೀರೆ ನೋಡ್ತಾ ಇದೀವಿ. ಬಾ ನೋಡಿ ಎಂತ ಬೇಕಂತವ್ ನೀನು. ಏನು ನಾನಾ? ಬಾರ ನನಗೆ ನೋಡು ಸೀರೆ ಎಂತಂದ ಒಂದು ಸಂದಕ್ಕಿರೋದು. ಅಲ್ಲಮ್ಮ, ನಿನಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೇನು ಗೊತ್ತು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಳ್ರಿ. ಹಂಗಲ್ಲ ಕಣಪ್ಪಯ್ಯ, ನಾನು ಬಸ್ ಹೊತ್ಕೊಂಡು ಓಡಾಡಕ್ಕಾಗಲ್ವಲ್ಲ, ಅದಕ್ಕೆ ನಿಮ್ಮ ಅಪ್ಪ ಮನೆಗೆ ತರಿಸ್ಬಿಟ್ಟವ್ನಿ ಸೀರೆಗಳ್ನ. ಎಂತ ಬೇಕಂತವ್ ತಕೊಂಡೆ ಅಂತ. ಸರಿ ಅಜ್ಜಿ, ನಿಮ್ಗೆ ಇಷ್ಟ ಆಗೋದು ತಗೊಳ್ರಿ, ಅದ್ರಲ್ಲಿ ಏನಿದೆ, ನನ್ಗೇನು ಗೊತ್ತಾಗುತ್ತೆ ಬಟ್ಟೆಗಳ ಬಗ್ಗೆ. ಆಗಳ ಹಂಗಾರೆ ಅಲ್ಲಿ ಇವತ್ತು ಶಾಪಿಂಗ್ ಮಾಡಕ್ ಹೋದಾಗ ಕಲ್ಯಾಣಿ ತಕೊಂಬ್ಲಿಲ್ವ? ಅಲ್ಲಿ ನೋಡ್ಲಿಲ್ವೇ ನೀನು? ಅಮ್ಮ, ಇದೊಳ್ಳೆ ಚೆನ್ನಾಗಾಯ್ತು. ಹುಡುಗಿರು ಹಾಕೋ ಬಟ್ಟೆಗೂ ನೀವು ಹಾಕೋ ಬಟ್ಟೆಗೂ ಒಂದೇನೇನಮ್ಮ? ಓ ಸರಿ ಆಯ್ತು ಬಿಡಪ್ಪ, ಹೋಗ್ಲಿ. ಅವಳನ್ನ ಚಂದಕ್ಕಿರೋದು ತಕೊಂಡ್ಲಾ ಇಲ್ವಾ? ಅದಕ್ಕೆ ಬಿರಿನ್ ಮದ್ವೆ ಮಾಡ್ಕೊಂಡು ಕರ್ಕೊಬಾರ ಅಂತಂದ್ರೆ ನೀನು ನಮ್ಗಿವೆಲ್ಲ ಗೊತ್ತಾಗಲ್ಲ ಮಾಡಲ್ಲ. ಯಾವ ಹುಡ್ಗಂಗೆ ಏನು ಗೊತ್ತಾದತ್ತು? ತಕೊಂಬಂತ ಕಡೆ ನಾವೇನಿ ಎಂಥದ್ದು ಬೇಕಂತದ್ದು ನಾನು ನೋಡ್ತೀನಿ. ತೆಗಿ, ನಿನ್ಗೆ ಎಂಥದ್ದು ಬೇಕಂತದ್ದು ನಾನೇ ಕೊಡಿಸ್ತೀನಿ. ಸೂರ್ಯ ಹೋಗು, ಅಡುಗೆ ಐತೆ, ಊಟ ಮಾಡಂಗಿದ್ರೆ ಕೈಕಾಲು ಮಗ ತೊಳ್ಕೊಂಡು ಊಟ ಮಾಡು. ಬರ್ತೀನಿ ನಡಿ, ಒಂದು 2 ನಿಮಿಷ. ಸರಿ ಅಮ್ಮ, ನನಗೆ ಸ್ವಲ್ಪ ಟಯರ್ಡ್ ಆಗಿದೆ, ರೆಸ್ಟ್ ಮಾಡಬೇಕು. ಆಯ್ತು, ಹೋಗ ಊಟ ಮಾಡ್ಬಿಟ್ಟು ಮಾಡ್ಕೊಳಪ್ಪಯ್ಯ. ಬೇಡಮ್ಮ, ಒಂದು 8 ಗಂಟೆಗೆ ಊಟ ಮಾಡ್ತೀನಿ. ಇವಾಗ ಬೇಡ, ನನಗೆ ಹೊಟ್ಟೆ ಹಶ್ವಾಗ್ತಾ ಇಲ್ಲ. ಅಲ್ಲೇ ಸ್ನ್ಯಾಕ್ಸ್ ತಿನ್ಕೊಂಬಂದೆ. ಹೋಗ್ಲಿ ಬಿಡು. ಕಲ್ಯಾಣಿ ಚೆನ್ನಾಗವಳೇನಾ? ಹ್ಞೂ ಅಮ್ಮ, ಚೆನ್ನಾಗಿದ್ದಾರೆ. ಮನೆವರೆಗೂ ಬಿಟ್ಟು ಬಂದ ಎಲ್ವಾ? ಮನೆಗೆ ಕರ್ಕೊಂಡೋಗಿ ಬಿಟ್ಟು ಕಾಫಿ ಕುಡ್ಕೊಂಡು ಬಂದೆ. ಹ್ಞೂ ಸರಿ ಆಯ್ತು, ಬರ್ತೀನಿ ನಡಿ, ಮನಿಕ ಹೋಗು. ಇವ್ರಿಗೇನೇನಕ್ಕೋ ಮದುವೆ? ಹೂ ಕಣ್ಸೆಟ್ರೆ, ಒಬ್ಬನೇ ಮಗ ಅಯ್ಯಪ್ಪಂಗೆ ಮದ್ವೆ. ಓ 4-5 ವರ್ಷದಿಂದ ಮಾಡೋಣ ಅನ್ಕೊಂಡು ಇವಾಗ ಕಾಲ ಕೂಡ ಬಂದೈತಿ. ಅದು ನಿಜಾನೇ ಬಿಡ್ರಿ. ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ವಾ? ಓ ಅದಕ್ಕೇನೆ ಹೆಂಗ ಒಪ್ಕೊಂಡ್ಬಿಟ್ಟವನೆ, ಇನ್ಯಾಕೆ ತಡೆ ಹಾಕೊಂಡು? ಬೇಡ ಬೇಡ, ಆ ಟೈಮ್ ಬಂದಾಗ ಮಾಡಿ ಮುಗಿಸಿರೇನೆ, ಇಲ್ಲಾಂದ್ರೆ ತಿರುಗಿ ಹಂಗೆ ಮುಂದೆ ಹಾಕೊಂಡು ಹೋಗ್ತಿರ್ತತಿ. ಓ ಬ್ಯಾರೆ ಯಾರಲ್ಲ ಹೆಣ್ಣು. ಓ ನಮ್ಮ ಯಪ್ಪಿಲ್ವೇ ಯಜಮಾನಪ್ಪ ತಂಗಿ ಮಗಳೇನೆ, ಸ್ವಂತ ತಂಗಿ ಮಗಳು, ನಮ್ಮ ನಾದ್ನಿ ಮಗಳೇನೆ. ಒಳ್ಳೇದಾಯ್ತು ಬಿಡ್ರಿ. ಇಲ್ಲೇ ಪಕ್ಕದಳ್ಳಿಯಾಗಿ ಅವ್ರೆ. ಲಲಿತಾ, ನೋಡ್ತಾ ಇರ್ರಿ, ಅಣೇರ್ ಮತ್ತಕ್ಕೆ ಹೋಗಿ ಬರ್ತೀನಿ. ಓ ಆಯ್ತು, ಹೋಗ್ರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಅಲ್ವಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ವೀಣಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ನಿಮ್ಮ ಒಂದು ಎಲ್ಲ ಕಡೆಯೂ ಶೇರ್ ಮಾಡಿ. ಓಕೆನಾ? ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ನಿಮಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ದು ನನ್ನ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಬೇಕು ಅಂತ ಅಂದರೆ ನನ್ನ ಅಬೌಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಅಲ್ಲಿ ಸಿಗುತ್ತೆ. ಬಟ್ ನಾನು ಅಷ್ಟೊಂದು ವೀಡಿಯೋಸ್ಗಳು ಹಾಕಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ನೀವು ಅಲ್ಲಿ ಶೇರ್ ಮಾಡ್ಬೋದು. ಓಕೆನಾ? ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕೂಡ ನೀವು ಶೇರ್ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಷಯ ಯಾರಿಗೆಲ್ಲ ತಿಳಿಸೋಣ. ಮೊದಲನೇದಾಗಿ ಪ್ರೇಮಮ್ಮ ಅವ್ರಿಗೆ ಹೇಳಬೇಕಾಗಿತ್ತು. ನಿನ್ನೆ ವಿಡಿಯೋದಲ್ಲಿ ವಿಶ್ ಮಾಡಿದ್ದೀನಿ ಸಿಸ್ಟರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ ಕಮೆಂಟ್ ನನಗೆ ಮಿಸ್ ಆಗಿತ್ತು, ಸರಿನಾ? ನಿನ್ನೆ ವಿಡಿಯೋದಲ್ಲಿ ವಿಶ್ ಮಾಡಿದ್ದೀನಿ. ಮತ್ತು ಫಸ್ಟ್ನೇದು ರಾಮ್ ಕೇವಲ್ನಾಥ್ ಅವರು ಕಮೆಂಟ್ ಮಾಡಿದ್ದಾರೆ, ನಮ್ಮ ಸಿಸ್ಟರ್ದು ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಸಿಸ್ಟರ್ ನಿಮ್ಮ ರಿಯಲ್ ನೇಮ್ ಏನು ಅಂತ ಹೇಳಿ, ನಿಜವಾಗ್ಲೂ ನನಗೆ ಕನ್ಫ್ಯೂಸ್ ಆಗುತ್ತೆ. ಶಿಲ್ಪಾ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಹರೀಶ್ ಅವ್ರು ಕಮೆಂಟ್ ಮಾಡಿದರೆ 14ಗೆ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಮೊಮ್ಮಗನ ಬರ್ಡೇ ಇದೆ ಅಂತ ಹೆಸರು ಮೆನ್ಷನ್ ಮಾಡಿಲ್ಲ. ಸೊ ಹರೀಶ್ ಅವರೇ, ನಿಮ್ಮ ಮೊಮ್ಮಗನಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ಅವ್ರು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ. ಅಥವಾ ಓದ್ತಾ ಇದ್ದರೆ ಅವ್ರಿಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಒಂದು ಒಳ್ಳೆ ಉತ್ತಮವಾದಂಥ ಸ್ಥಾನವನ್ನು ಸಿಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ನಿಮ್ಮ ಮೊಮ್ಮಗನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಾಗೆ ವೇದ ಅವರು ಕಮೆಂಟ್ ಮಾಡಿದ್ದಾರೆ, ನನ್ನ ಅಕ್ಕನ ಮಗಂದು ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಕಾರ್ತಿಕ್ ಪುಟ, ನನ್ನ ಕಡೆಯಿಂದ ನಿನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿನಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀನು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ. ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಒಳ್ಳೆ ಉತ್ತಮವಾದಂಥ ಸ್ಥಾನವನ್ನು ಸಿಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಟ್ಸ್ ಮೀ ಅವರು ಕಮೆಂಟ್ ಮಾಡಿದ್ದಾರೆ, 14ಗೆ ಚಿನ್ಮಯ್ ಅವ್ರ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಚಿನ್ಮಯ್ ಪುಟ, ನನ್ನ ಕಡೆಯಿಂದ ನಿನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿನಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀನು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್,
ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರದ್ದು ವಿಷಸ್ ತಿಳಿಸಿದ್ದೀನಿ. ಯಾರ್ದಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ? ಮತ್ತು ಇನ್ನೇನಿಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ಹೇಳಿದ್ನಲ್ವಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಳ್ಳೆ ವಿಡಿಯೋವೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ.